guys, I welcome back to my channel. Sorry, Nama Manjappa channel. ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಿಮ್ಗೆ ಹೊಸ ಗೆಸ್ಟ್ ನ ಪರಿಚಯ ಮಾಡಿಸ್ಕೊಡ್ತೀನಿ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. Hi, my name is Purvi. I have a YouTube channel. Name is Purvi Chandu. YouTube channel, guys. ಸೊ ಪೂರ್ವಿ ಚಂದು ಯೂಟ್ಯೂಬ್ ಚಾನೆಲ್ ಇದೆ. ಪೂರ್ವಿಕ್ ಪೂರ್ವಿ ಚಂದು. ಓಕೆ, ಡು ಸಪೋರ್ಟ್ ಅವರ್ ನ್ಯೂ ಫ್ರೆಂಡ್. ಅದಕ್ಕಿಂತ ಮುಂಚೆ ಇದು ಏನು ವ್ಲಾಗ್ ಅಂತ ಫಸ್ಟ್ ಡಿಸ್ಕ್ರಿಪ್ಷನ್ ಹೇಳ್ಬಿಡ್ತೀನಿ. ನಾನು ಆಕ್ಚುಲಿ ನನ್ನ ಕಲೀಗ್ ಮ್ಯಾಮ್ ಇದ್ದಾರೆ, ಚಂದ್ರಕಲಾ ಮ್ಯಾಮ್. ಅವರು ಇನ್ನೊಂದ್ ಸ್ವಲ್ಪ ಜನ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಸೇರ್ಕೊಂಡು ನಾವ್ ಇವತ್ತು ಮಂತ್ರಾಲಯಕ್ಕೆ ಹೊರಟಿದೀವಿ. ಸೊ ಚಂದ್ರಕಲಾ ಮ್ಯಾಮ್ ಮಗ ಏನು ಆ ಮಂತ್ರಾಲಯದ ವ್ಲಾಗ್ ನ ಮಾಡೋಣ ಅಂತ ಹೇಳಿ ಬಿಗಿನ್ ಮಾಡಿದೀವಿ. ರೈಟ್ ನಾವ್ ಇವಾಗ ಮೈಸೂರಲ್ಲಿ ಮಣಿಪಾಲ್ ಹಾಸ್ಪಿಟಲ್ಸ್ ಇದೆಯಲ್ಲ, ಆ ಸರ್ಕಲ್ ಅಲ್ಲಿ ನಮ್ದು ಬಸ್ ಬುಕ್ ಮಾಡಿದೀವಿ. ಆ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೊ ಬಸ್ ಬಂದ್ಮೇಲೆ ಬಸ್ ಹತ್ಕೊಂಡು ಡೈರೆಕ್ಟ್ ಮಂತ್ರಾಲಯ, ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಾಳೆ ನೈಟ್ ರಿಟರ್ನ್. ಓಕೆ, ಸೊ ಅಲ್ಲಿ ಯಾವ ತರ ಟ್ರಾವೆಲ್ ಆಗುತ್ತೆ, ಏನ್ ನಮ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ. ನಂಗೆ ಫಸ್ಟ್ ಟೈಮ್. ವಾಟ್ ಅಬೌಟ್ ಯು? Is this your first visit to Mantralaya? No, sometimes also I visited. We already visited, but this is my ಫಸ್ಟ್ ವಿಸಿಟ್. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಎಲ್ಲ ವ್ಲಾಗ್ ಮಾಡ್ತೀನಿ. ಬನ್ನಿ ಬಿಗಿನ್ ಮಾಡೋಣ. ನಾವು ಫಸ್ಟ್ KR ಪೇಟೆಯಿಂದ ಸ್ಟಾರ್ಟ್ ಮಾಡಿದ್ದು. KR ಪೇಟೆಯಿಂದ ಮೈಸೂರಿಗೆ ಮ್ಯಾಮ್ ಕಾರಲ್ಲಿ ಹೋದ್ವಿ. ಆಕ್ಚುಲಿ ಬಸ್ಸು KR ಪೇಟೆಯಿಂದ ಇರ್ಲಿಲ್ಲ ಮಂತ್ರಾಲಯಕ್ಕೆ, ಬಸ್ ಇದ್ದಿದ್ದು ಮೈಸೂರಿಂದ. ಸೊ ನಾವು ಮೈಸೂರು ಮಣಿಪಾಲ್ ಹಾಸ್ಪಿಟಲ್ ಹತ್ರ ಹತ್ಕೊಂಡ್ವಿ. ನಾವಿದ್ದಂತಹ ಬಸ್ ಇದು ಸ್ಲೀಪರ್ ಬಸ್ ವಿತ್ AC. SAM ಟ್ರಾವೆಲ್ಸ್ ಸಮಥಿಂಗ್ ಆ ತರ. ಪೂರ್ವಿ ಫುಲ್ ಕವರ್ ಆಗಿ ಮಲ್ಕೋಬಿಟ್ಟಿದ್ದ. ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ನೈಟ್ ನ ಹೊರಟಾಗ ಮೈಸೂರಿಂದ 7:30 ಆಗಿತ್ತು. ಅದು ಬೆಂಗಳೂರಿನಲ್ಲಿ ಹೋಗೋದ್ರಿಂದ ಬಸ್ಸು ಎಲ್ಲಾದ್ರೂ ಪಿಕಪ್ ಮಾಡ್ಕೊಂಡು ಮಂತ್ರಾಲಯ ರೀಚ್ ಆಗಿದ್ದು ಮಾರ್ನಿಂಗ್ 7:30. ಮ್ಯಾಮ್ ಅಷ್ಟೊತ್ತಿಗಲ್ಲೆಲ್ಲ ರೂಮ್ ಬುಕ್ ಮಾಡಿದ್ರು, ಅವ್ರ ಗೈಡ್ ಇದ್ರು, ಅವರು ನಮ್ಮನ್ನ ರೂಮ್ ಹತ್ರ ಕರ್ಕೊಂಡು ಹೋದ್ರು. ಮತ್ತೆ ನಾವು ಅಲ್ಲಿಂದ ಫ್ರೆಶ್ ಆಗಿ ದೇವಸ್ಥಾನ ದರ್ಶನಕ್ಕೆ ಒಂದು 9 o'clock ಹೊರಟ್ವಿ. ನಾವಿದ್ದಂಥ ಹೋಟೆಲಲ್ಲಿ ಅದು ವಾಟರ್ ಪ್ಯೂರಿಫೈರ್ ಇತ್ತಲ್ಲ, ಅದರಲ್ಲಿ ಮಡಿಕೇರಿ ನಾಗೇಂದ್ರ ಅಂತ ಇತ್ತು. ನಮ್ಮ ಮಡಿಕೇರಿನೇನೋ ಅಥವಾ ಬೇರೆ ಮಡಿಕೇರಿನೋ ಗೊತ್ತಿಲ್ಲ ನನ್ಗೆ. ಆ ಕಡೆ ಎಲ್ಲಾದ್ರೂ ಬೇರೆ ಮಡಿಕೇರಿ ಇದೆಯೇನೋ ಗೊತ್ತಿಲ್ಲ, ಬಟ್ ಮಡಿಕೇರಿ ಇತ್ತಲ್ಲ ಅಂತ ತಗೊಂಡೆ. ಇದು ಲಾಂಜ್, ಹೋಟೆಲ್ ಲಾಂಜ್. ಅಲ್ಲಿ ರೆಕಾರ್ಡ್ ಮಾಡ್ಕೊಂಡೆ. ಈ ತರ ಇತ್ತು ಎಂಟ್ರೆನ್ಸ್. ನೆಕ್ಸ್ಟ್ ಇಲ್ಲಿ ಸ್ವಾಮೀಜಿ ಅವರು ಇದ್ದಾರೆ, ಇವ್ರನ್ನ ನೋಡೋ ಅವಕಾಶ ಸಿಕ್ಕಿತ್ತು ನಮಗೆ ದೇವಸ್ಥಾನದಲ್ಲಿ. ಹಾಯ್, ಇವಾಗ ಟೆಂಪಲ್ ಹೋಗಕ್ಕೆ ಅಂತ ರೆಡಿ ಆಗಿ ಹೋಟೆಲ್ ಮಾಡ್ಕೊಂಡಿದ್ವಿ. ಐ ಡೋಂಟ್ ನೋ ಇಟ್ಸ್ ನೇಮ್. ಸೊ ಈ ಹೋಟೆಲ್ ಹತ್ರ ವೇಟ್ ಮಾಡ್ತಾ ಇದೀವಿ. ನನ್ನ ಫ್ರೆಂಡ್ಸ್ ಇದಾರೆ ಒಳಗಡೆ, ಎಲ್ಲ ರೆಡಿ ಆಗಿಲ್ಲ ಅವರು ಅಂತ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಅವರೆಲ್ಲ ಬಂದ್ಮೇಲೆ ಟೆಂಪಲ್ ಹೋಗಿ. ಯಾರೋ ಬಸ್ಸು ಎಷ್ಟು ಜೋರಾಗಿ ಹಾರ್ನ್ ಹೊಡಿತಿದ್ದ ಅಂದ್ರೆ ಅದ್ ಮಾತಾಡೋದ್ರು ಕೆಲ್ಸ, ಎಂತ ಮೈಕ್ ಹೋಗೋ ಕೆಲ್ಸ, ಅಷ್ಟು ಜೋರಾಗಿ ಹಾರ್ನ್ ಹೊಡಿತಾ ಇದ್ದ. ಅದಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಮಾರ್ನಿಂಗ್ ಐ ಥಿಂಕ್ ರೀಚ್ ಆಗೋ ಅಷ್ಟೊತ್ತಿಗೂ ಒಂದು 7 o'clock ಆಗಿತ್ತು ಅನ್ಸುತ್ತೆ. ಅದಾದ್ಮೇಲೆ ನಮ್ಮ ಮ್ಯಾಮು ಹೋಟೆಲ್ ಬುಕ್ ಮಾಡಿದ್ರು. ಸೊ ಅಲ್ಲಿಗೆ ಬಂದು ಫ್ರೆಶ್ ಆಗಿ ದೇವ್ರ ದರ್ಶನ ಮಾಡಕ್ಕೆ ಇವಾಗ 8:45 ಆಗಿದೆ. ವೇಟ್ ಮಾಡ್ತಾ ಇದೀವಿ. ವೀಕೆಂಡ್ ಬೇರೆ, ಎಷ್ಟು ರಶ್ ಇರುತ್ತೋ ಏನೋ ನನ್ಗೆ ಐಡಿಯಾ ಇಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು, ನನ್ಗೆ ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೆ, ಏನ್ ಎಂಟ್ರೆನ್ಸ್ ಇರುತ್ತೆ. ಒಟ್ನಲ್ಲಿ ಮ್ಯಾಮ್ ಹೇಳ್ತಿದ್ರು ನಿಯರ್ ಬೈ ಇರೋ ಟೆಂಪಲ್ ವಾಕಬಲ್ ಡಿಸ್ಟೆನ್ಸ್ ಇದೆ ಅಂತ. ಅದಕ್ಕೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗ್ತಾ ಮಧ್ಯ ಎಲ್ಲ ತೋರಿಸ್ತೀನಿ ಉಂಟು ಅಂತ ಎಲ್ಲ ನಿಮ್ಗೆ ಗೊತ್ತಿರೋಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಹೋಗೋಣ. ಹೋಗ್ಬೇಕಾದ್ರೆ ತೋರಿಸ್ತೀನಿ. ಯಾವ್ದು ಮೇಡಮ್ ದೇವಸ್ಥಾನ ಇದೆ? ಎಂಟ್ರೆನ್ಸ್ ಇಂದ ಹೋಗೋಣ. ಹಾಂ ಹಾಂ ಹಾಂ. ಟೆಂಪಲ್ ಹೋಗ್ತಾ ಇದೀವಿ. ನಿಯರ್ ಬೈ ಪ್ಲೇಸಸ್.
ಎಲ್ಲಿ ನೋಡಿದ್ರು ಗುರು ರಾಘವೇಂದ್ರ ಅವ್ರ ಫೋಟೋ. ಮೇಡಮ್ ಇಲ್ಲಿ ಗಿಣಿಶಾಸ್ತ್ರ ಬರ್ಬೇಕಂತ ಕೇಳಲ್ಲ. ಒಂದ್ ಜಾತ್ರೆ ಮೇಡಮ್ ಯಾವಾಗ್ಲೂ ಹಿಂಗೆ ಅನ್ಸುತ್ತಲ್ವಾ ಇಲ್ಲಿ? ಸೀಸನ್ ಆತರ ಏನಿಲ್ಲ, 65 days ಇದೇ ತರ. ಕಾಣಿಸ್ತಿದ್ಯಾ? ಇದು ಟೆಂಪಲ್. ಎಲ್ಲರೂ ಇದ್ರ ಮುಂದೆ ಬಂದ್ ಫೋಟೋ ತಕ್ಕೋತಾರಲ್ಲ, ಇದು ಪ್ಲೇಸ್. ಎಲ್ಲರೂ ನಾನೇನೋ ದೊಡ್ಡ ಬ್ಲಾಗರ್ ಹತ್ರ ನೋಡ್ತಿದ್ದೀನಿ. ನಾನು 70 ಸಬ್ಸ್ಕ್ರೈಬರ್ಸ್ ಇದೆ ಅಂತ ಫುಲ್ ಫೇಮಸ್ ಎಲ್ಲಾದ್ರೂ ಅವೆ. ನಾನು ಹುಡುಕ್ತೀನಿ. ಬ್ಯೂಟಿಫುಲ್. ನಾನ್ ಸ್ಪೀಡಿಗೆ ಮ್ಯಾಚ್ ಆಗ್ಬೇಕು. ಇನ್ನು ಅನೌನ್ಸ್ ಮಾಡ್ತಿದ್ದಾರೆ, ಇವರೆಲ್ಲ ಸೌಂಡ್ ಅಲ್ಲಿ ನಾನು ಕೇಳಿಸ್ತೀನಿ. ವಾವ್ ಬ್ಯೂಟಿಫುಲ್. ಅಲ್ಲಿ ನೋಡಿ ಬ್ಯೂಟಿಫುಲ್ ಎಂಟ್ರೆನ್ಸ್. ಬ್ಯೂಟಿಫುಲ್. ಸುತ್ತ ಭಾರಿ ಚೆನ್ನಾಗಿದೆ. ಇಲ್ಲಿ ನೋಡ್ತಿದ್ದಾರೆ ನೋಡಿ, ಅವರು ಮಂಡಿ ಮೇಲೆ ಕುತ್ಕೊಂಡು ಈ ತರ ಪ್ರದಕ್ಷಿಣೆ ಹಾಕ್ತಾರೆ ದೇವ್ರ ಸುತ್ತಲೂ. 3 ಸುತ್ತ ಹಾಕ್ತಾರೆ ಹಾಕೋರು, ಕೆಲವರು 1 ಸುತ್ತ ಹಾಕ್ತಾರೆ. ಈ ತರ ಮಂಡಿ ಮೇಲೆ ಕುತ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ಅದು ಎಲ್ಲಿಗೆ ಎಂಡಾಗುತ್ತೆ ಅಲ್ಲಿಂದ ಇನ್ನೊಂದು ಹೆಜ್ಜೆ ಹಾಕಿ ಮಾಡ್ತಾರೆ. ಮಂಡಿ ನಮಸ್ಕಾರನ ಇನ್ನೂ ನನಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಉರುಳು ಸೇವೆ ಮಾಡ್ತಿದಾರಲ್ಲ, ಆ ಥರ ಉರುಳು ಸೇವೆ ಮಾಡ್ತಾರೆ. ಅದಾದ್ಮೇಲೆ ಇನ್ನು ನೋಡಿ ಹೆಜ್ಜೆ ಇದು ಮಾಡ್ತಿದಾರಲ್ಲ,
ಇದೊಂದು ಮಾಡ್ತಾರೆ. ನಾವು ಹೆಜ್ಜೆ ಪೂಜೆ ಮಾಡಿದ್ವಿ, ಒಂದೇ ರೌಂಡ್ ಬಂದಿದ್ದು, ನಮ್ಗೆ ಜಾಸ್ತಿ ಆಗಲಿಲ್ಲ. ಇದು ದೇವಸ್ಥಾನದ ಮೇಲ್ಗಡೆ ಕರೆಕ್ಟು ಗುರು ರಾಘವೇಂದ್ರ ಸ್ವಾಮಿ ಮೇಲೆ. ಏನೋ ಪೂಜೆ ನಡೀತಾ ಇದೆ, ಸೌಂಡ್ ಎಲ್ಲ ವಾಯ್ಸ್ ಕೇಳಿಸುತ್ತೆ ಏನೋ ಗೊತ್ತಿಲ್ಲ, ರೆಕಾರ್ಡ್ ಮಾಡಿರ್ತೀನಿ. ವೀಕೆಂಡ್ ಇರೋದ್ರಿಂದ ಫುಲ್ ಜನ, ನಿನ್ನೆ ದರ್ಶನ ಮುಗಿಸಿ ಚೆನ್ನಾಗಿ ಇವಾಗ ಮ್ಯೂಸಿಯಂ ನೋಡಕ್ ಹೋಗ್ತಾ ಇದೀನಿ. ದೇವಸ್ಥಾನದ ಇದು ಅನ್ಸುತ್ತೆ, ಯಾವ ತರ ಇದೆ ಅಂತ. ಗುರುರಾಯರಿಗೆ ಸಂಬಂಧಪಟ್ಟಂತವು. ಇದು ಮ್ಯೂಸಿಯಂ ಅಲ್ಲ, ಮ್ಯೂಸಿಯಂ ಬೇರೆ, ಇದು ಬೇರೆ ತರ ಎಕ್ಸಿಬಿಷನ್ ಇತ್ತು. ಇದನ್ನ ನೋಡ್ತಾ ಇದೀವಿ. ಮೇ ಬಿ ಉಡುಗೊರೆ ಕೊಡ್ತಿರೋದ ಅಂತ ನನ್ಗೆ ಗೊತ್ತಿಲ್ಲಪ್ಪ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವಿಷ್ಟು ಜನ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದವರು. ತೋರಿಸ್ತಾ ಇದ್ದಾನೆ ಸೂರ್ಯವರು ನನ್ನ ವ್ಲಾಗ್ ಪಾರ್ಟ್ನರ್ ಆಗ್ಬಿಟ್ರು. ಅವ್ರು ಯಾವಾಗಲೂ ಫೋನ್ ಇಟ್ಕೊಳ್ಳೋದು, ನನ್ನನ್ನು ಎಕ್ಸ್ಪ್ಲೈನ್ ಮಾಡಿ ಅಕ್ಕ ನೀವು ಅಂತ ನನ್ನ ಕೈಲಿ ಮೈಕ್ ಕೊಡೋದು. ಆ ಥರ ವ್ಲಾಗ್ ಪಾರ್ಟ್ನರ್ ಆದರು. ನಾವು 9 ಮೆಂಬರ್ಸ್ ಏನೋ ಹೋಗಿದ್ವಿ. ಇವರೇ ಗುರುಗಳು. ನಾವು ಹೋಟೆಲಲ್ಲಿ ನೋಡಿದ್ದೆ ಅಂತ ಹೇಳಿದ್ನಲ್ಲ, ಇವ್ರ ಹೆಸರು ನನಗೆ ನನಗೆ ನೆನಪಿಲ್ಲ. ಅವರು ಮತ್ತೆ ಪೂಜೆ ನಡೆಸ್ಕೊಟ್ಟಂಥ ಗುರುಗಳು ಇವರೇನಿಲ್ಲ. ಊಟಕ್ಕೆ ಸ್ವಲ್ಪ ಟೈಮ್ ಇದೆ ಅಂತೇಳಿ ನೋಡ್ತಾ ಇದೀವಿ. ಅದು ಇದು ಮೇಡಮ್ ಗಿಳಿಶಾಸ್ತ್ರ ನೋಡಕ್ ಬಾ ಅಂತ ಹೇಳಿದ್ರು, ಹೋಗ್ತಾ ಇದೀವಿ ಗಿಳಿಶಾಸ್ತ್ರ ನೋಡಕ್ಕೆ. ಚೆನ್ನಾಗಿದೆ ಇದೆಲ್ಲ, ಬಟ್ ಟೂರಿಸ್ಟ್ ಪ್ಲೇಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಪ್ಪ. ಒಂದ್ ರಾಘವೇಂದ್ರ ತಗೋಬೋದಿತ್ತು, ಬಟ್ ಕಾಸ್ಟ್ಲಿ, ಅಷ್ಟು ಬರ್ತಿಲ್ಲ, ಬೇಡ. ಲಡ್ಡು ಲಡ್ಡು ಸ್ವೀಟ್ ಮಾಡ್ತಿದ್ದಾರೆ. ಗಿಳಿಶಾಸ್ತ್ರ ದರ್ಶನ ಆಯ್ತಾ ಅಂತ ಹೇಳಿದ್ರು. ಕಾರ್ಡ್ ತಕ್ಕೊಡ್ತಪ್ಪ, ಹೋಗಿ ಹೋಗೇ ಬಿಡ್ತು ಒಳಗೆ. ಒಳಗೆ ಹಾಕಿಸ್ಕೊಂಡಿರ್ಲಿಲ್ಲ, ಅದಕ್ಕೆ ಈಗ ಹಾಕಿಸ್ಕೊತಾ ಇದ್ದಾರೆ. ಇರಿ, ನಂಗೇನೋ ಕೇಳಿಸ್ತೀನಿ, ಆಮೇಲೆ ಹೇಳ್ತೀನಿ. ಒಟ್ಟಂಗಿಳಿ ಛತ್ರ ನೋಡಕ್ ಬಂದಿದೆ. ದರ್ಶನ ಮುಗಿಸಿ ಊಟಕ್ಕೆ ಬಂದಿದ್ದಂತ ಸಂದರ್ಭ ಇದು, ಪ್ರಸಾದಕ್ಕೆ. ಹಾಯ್ ಎವ್ರಿವನ್, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದೀವಿ. ಹಾಗೆ ದೇವ್ರ ದರ್ಶನ ಮುಗಿಸ್ಕೊ ಬಂದ ಈಗ ಪಂಚಮುಖಿ ದೇವಸ್ಥಾನಕ್ಕೆ ವ್ಯಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಾತಾಡಿನಾದ್ರು ಹಿರಿಯವರು, ನೆಕ್ಸ್ಟ್ ಅಪ್ಕಮಿಂಗ್ ಯೂಟ್ಯೂಬರು ಅಂದ್ರೆ ಏನು ಮಾತಾಡಲ್ಲ, ನಮಗ್ ಸಪೋರ್ಟ್ ಮಾಡಲ್ಲ. ಈ ಅಣ್ಣ ಅವರೇ ಕರ್ಕೊಂಡು ಹೋಗ್ತಾ ಇರೋದು ನಮ್ಮನ್ನ ಪಂಚಮುಖಿ ದೇವಸ್ಥಾನಕ್ಕೆ. ನಮ್ಮ ಇಡೀ ಕಲೀಗ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲರೂ ಹಾಯ್ ಮಾಡಿ. ಇದು ಹಿಂದಗಡೆ ಒಂದು ಬ್ಯಾಚ್ ಇದೆ, ಯಾಕೋ ಕಾಣಿಸ್ತಿಲ್ಲ, ಆಮೇಲೆ ತೋರಿಸ್ತೀನಿ. ನಿಮ್ಗೋಸ್ಕರ ನಾನು ಮೈಕ್ ಬಿಟ್ಟು ಬಂದೋಳು. ಎಲ್ಲರಿಗೂ ವಾಯ್ಸ್ ಓವರ್ ಕೊಡೋದು ಸರಿಯಾಗಲ್ಲ, ಸ್ವಲ್ಪ ಒರಿಜಿನಾಲಿಟಿ ಇರ್ಬೇಕು ಅಂತ ಈ ಹುಡಿ ದಿಸ್ತಲ್ಲಿ ನಮ್ ಹೋಟೆಲಿಗೆ ಹೋಗಿ ಓಡೋಗಿ ತಗೊಬಂದಿದ್ದೀನಿ. ಹೊರಟ್ವಿ ಬೇರೆ ಪ್ಲೇಸಸ್ ಇದೆ. ಅದರಲ್ಲಿ ಪಂಚಮುಖಿ ದೇವಸ್ಥಾನ ಒಂದು, ಏಕಶಿಲ ಬೃಂದಾವನ ಒಂದು, ಆಮೇಲೆ ಯಾವುದೋ ಆಂಜನೇಯನ ದೇವಸ್ಥಾನದನ್ನು ತೋರಿಸಿದ್ರು ಹೋಗ್ತಿದ್ದಂಗೆ ಹತ್ರದಲ್ಲಿ ಅದು. ಆಮೇಲೆ ಯಾವುದೋ ಇದಿದೆ, ಅದು ನೆಕ್ಸ್ಟ್ ತೋರಿಸ್ತೀನಿ. ಅವ್ರ ಮನೆ ಗುರು ರಾಘವೇಂದ್ರ ಸ್ವಾಮಿಯವರ ಪರಮ ಶಿಷ್ಯರಾದಂತಹ ಅವ್ರ ಮನೆ, ಅಪ್ಪಣ್ಣಾಚಾರ್ಯ ಮನೆ. ಈ ಥರ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ನ ಕವರ್ ಮಾಡಿದ್ರು. ಆ್ಯಕ್ಚುಲಿ ಏನು ಗೊತ್ತಾ, ಮಂತ್ರಾಲಯ ಆಂಧ್ರ ಪ್ರದೇಶ, ಮತ್ತೆ ನಾವು ಬ್ಯಾಕ್ ಟು ಕರ್ನಾಟಕ ಬಂದು ಸೇಮ್ ಡೇ ಮತ್ತೆ ಆಂಧ್ರ ಪ್ರದೇಶಕ್ಕೆ ಹೋದ್ವಿ. ಆ ಥರ ಆಗಿದೆ ಅದಕ್ಕೆ. ಇದಿಷ್ಟು ತೋರಿಸಿದ್ರು. ಜೀಪಲ್ಲಿ ಹೋಗಿದ್ವಿ ಎಲ್ಲರೂ.
ತುಂಬಾ ಬಿಸಿಲು, ಗಾಳಿ ಆ ವಿಂಡೋ ಮೂಲಕ ಬಿಸಿ ಗಾಳಿನೇ ಬರ್ತಿತ್ತು. ಅಷ್ಟು ಡ್ರೈ ಲ್ಯಾಂಡ್, ನಿಯರ್ ಬೈ ಏನೂ ಇಲ್ಲ. ಅವರೆಲ್ಲ ಮಾನ್ಸೂನ್ ಡಿಪೆಂಡೆಂಟ್, ನಾವು ಇಡೀ ಇಂಡಿಯಾನೇ ಮಾನ್ಸೂನ್ ಡಿಪೆಂಡೆಂಟ್. ಅಲ್ಲಂತೂ ಬಾವಿಗಳು ಇಲ್ಲ. ಇದೇ ಆಂಜನೇಯ ದೇವಸ್ಥಾನ ಹೇಳಿದ್ನಲ್ಲ, ಇದೇನೆ. ನಾವಿದಕ್ಕೆ ಇಳಿದು ನೋಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾವು ತುಂಬಾ ದೂರ ಹೋಗ್ಬೇಕಾಗಿರೋದ್ರಿಂದ ಲೇಟ್ ಆಗುತ್ತೆ ಅಂತ ಇಳಿದು ನೋಡ್ಲಿಲ್ಲ. ಒರಿಜಿನಲ್ ಚೆನ್ನಾಗಿ ಕಾಣಿಸುತ್ತೆ, ಆಕ್ಚುಲಿ ವಿಡಿಯೋ ಸರಿಯಾಗಿ ಬಂದಿಲ್ಲ. ಯಾರೋ ಎಣ್ಣೆ ಮಾಸ್ಟರ್ ಹಿಂಗ್ ರೋಡಲ್ಲೇ ಮಲಗ್ಬಿಟ್ಟಿದ್ರು, ಒಂದು ವೇ ಹೋಗ್ತಾ ನೋಡಿದ್ವಿ. ಇದೇ ಹೇಳ್ತಿದ್ನಲ್ಲ, ಬಾವಿಗಳು ಕೊರ್ಸಿಲ್ಲ, ಅಲ್ಲಿ ನೀರ್ ಬರಲ್ವಂತೆ, ಬಾವಿಗಳು ಕೊರ್ಸಿದ್ರು. ಹಂಗಾಗಿ ಅವ್ರು ಬಾವಿಗಳು ಕೊರ್ಸಿಲ್ಲ. ಮಳೆಗಾಲದಲ್ಲಿ ಏನು ಇದ್ ಮಾಡ್ತಾರ ಅಷ್ಟೇ, ಮೆಕ್ಕೆಜೋಳ ಬೆಳಿತಾರಂತೆ, ಹತ್ತಿ ಬೆಳಿತಾರಂತೆ, ಆಮೇಲೆ ಇನ್ನೇನೋ ಹೇಳಿದ್ರು ಅವಣ್ಣ, ಎಷ್ಟು ಬೆಳಿತಾರಂತೆ. ಇದು ಆಂಧ್ರ ಚೆಕ್ ಪೋಸ್ಟ್. ನೆಕ್ಸ್ಟ್ ಒಂದು ಬ್ರಿಡ್ಜ್ ಬರುತ್ತೆ, ತುಂಗಭದ್ರಾ ಬ್ರಿಡ್ಜ್. ಆ ಬ್ರಿಡ್ಜ್ ಇಂದ ನೆಕ್ಸ್ಟ್ ಬರೋದೆಲ್ಲ ಕರ್ನಾಟಕ, ಬ್ರಿಡ್ಜ್ ಇಂದ ಈ ಕಡೆ ಬರೋದೆಲ್ಲ ಆಂಧ್ರ ಪ್ರದೇಶ. ಬ್ರಿಡ್ಜ್ ಬಾರ್ಡರ್ ಅಂದ್ರೆ ರಿವರ್ ಬಾರ್ಡರ್, ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ತುಂಗಭದ್ರಾ ನದಿಗಿರುವಂತಹ ಬ್ರಿಡ್ಜ್. ಈ ಬ್ರಿಡ್ಜ್ ನ ಬ್ಯಾಕ್ ಸೈಡ್ ಬರೋದೆಲ್ಲ ಆಂಧ್ರ ಪ್ರದೇಶ, ಬ್ರಿಡ್ಜ್ ನ ನೆಕ್ಸ್ಟ್ ಬರೋದೆಲ್ಲ ಕರ್ನಾಟಕ. ಬಿಫೋರ್ ಆಲ್ರೆಡಿ ಒಂದು ಆಂಧ್ರ ಪ್ರದೇಶದ ನಾವು ಚೆಕ್ ಪೋಸ್ಟ್ ನೋಡಿದ್ವಲ್ಲ, ಮುಂದೆ ಬ್ರಿಡ್ಜ್ ದಾಟ್ತಿದ್ದಂಗೂ ನಮ್ಗೆ ಒಂದು ಕರ್ನಾಟಕ ಚೆಕ್ ಪೋಸ್ಟ್ ಸಿಗುತ್ತೆ. ಅದೇ ನಾನು ಅವ್ರ ಅಣ್ಣನಿಗೆ ವಿಚಾರಿಸ್ದೆ, ಅವರು ಏನೋ ಮಂತ್ಲಿ ಪಾಸ್ ತಗೋಬಿಡ್ತೀವಿ ಮೇಡಮ್ ನಾವು, ಎವ್ರಿ ಡೇ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರು ಆಕ್ಚುಲಿ ಆಂಧ್ರ ಪ್ರದೇಶದರಂತೆ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಬಾರ್ಡರ್ ಇರೋದ್ರಿಂದ, ಆಮೇಲೆ ಮಂತ್ರಾಲಯಕ್ಕೆ ತುಂಬಾ ಕನ್ನಡಿಗರು ಬರೋದ್ರಿಂದ ಜನಗಳಿಗೆ ತುಂಬಾ ಚೆನ್ನಾಗೇನೆ ಕನ್ನಡ ಬರುತ್ತೆ, ಫ್ಲೂಯೆಂಟ್ ಕನ್ನಡ ಮಾತಾಡ್ತಾರೆ. ಅವು ಆಂಧ್ರ ಪ್ರದೇಶದವ್ರು ಬಂದ್ರೆ ಅವ್ರ ಹತ್ರನೇ ತೆಲುಗು ಅಲ್ಲಿ ಮಾತಾಡ್ತಾರೆ. ಎರಡೂ ಭಾಷೆಗಳನ್ನು ಕರಗತ ಮಾಡ್ಕೊಬಿಟ್ಟಿದ್ದಾರೆ. ಯಾವುದ್ರಲ್ಲೂ ಅವ್ರಿಗೆ ಕಷ್ಟ ಆಗಂತದ್ದು ಏನೂ ಇಲ್ಲ. ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಮುಂದಕ್ಕೇನೆ ಪೊಲೀಸ್ ಇವ್ರದ್ದು ಚೆಕ್ ಪೋಸ್ಟ್, ಕರ್ನಾಟಕ ಪೊಲೀಸ್ ಅವರ ಚೆಕ್ ಪೋಸ್ಟ್. ಕರ್ನಾಟಕ ಬಾರ್ಡರ್, ಕರ್ನಾಟಕ ಚೆಕ್ ಪೋಸ್ಟ್. ಮೇ ಬಿ ನಮ್ದು ಆಂಧ್ರ ಗಾಡಿ ಅಲ್ವಾ, ಅದಕ್ಕೆ ಚೆಕ್ ಮಾಡ್ತಾರ ಅಂತ ಪೊಲೀಸರು ನಿಲ್ಸಿದ್ರು ನಮ್ಗೆ. ನೆಕ್ಸ್ಟ್ ನಾವು ಅದು ಏಕಶಿಲಾ ಬೃಂದಾವನಕ್ಕೆ ಹೊರಟಿದ್ದು. ಫಸ್ಟ್ ಅದನ್ನ ಬಿಚ್ಚಾಲಿ ಅಮ್ಮನ ದೇವಸ್ಥಾನ ಅಂತಾನೂ ಕೂಡ ಕರೀತಾರೆ. ಆಮೇಲೆ ಇದು ಒಂದು ವ್ಲಾಗ್ ತುಂಬಾ ಹ್ಯೂಜ್ ಆಗ್ತಿತ್ತು ನನಗೆ, 30-40 ಮಿನಿಟ್ಸ್. ಅದಕ್ಕೆ ಇದನ್ನ 2 ವ್ಲಾಗ್ ಆಗಿ ಸ್ಪ್ಲಿಟ್ ಮಾಡಿದೀನಿ. ಪಾರ್ಟ್ 2 ನಮ್ಮ ಮಂತ್ರಾಲಯ ವಿಸಿಟ್ ನ ಪಾರ್ಟ್ 2 ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದನ್ನು ನೋಡಿ, ಇನ್ನು ಕಂಪ್ಲೀಟ್ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿರೋದೆಲ್ಲ ಇದೆ, ಅದೆಲ್ಲ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬರುತ್ತೆ. ದಿಸ್ ವ್ಲಾಗ್ ಇಸ್ ಟು ಬಿ ಕಂಟಿನ್ಯೂಡ್ ಇನ್ ಅ ಪಾರ್ಟ್ 2. ಥ್ಯಾಂಕ್ ಯು.